ಕುಟುಂಬದಲ್ಲಿ. ಹಾಂ ಮೇಡಮ್. ಮತ್ತು ನಿಮಗೆ ಪ್ರಾಪರ್ಟಿ ಇದೆಯಾ? ಪ್ರಾಪರ್ಟಿ ಅಂತ ಅಂದರೆ ಪಿತ್ರಾರ್ಜಿತ ಆಸ್ತಿ. ಹಾಂ ಐತಿ ಮೇಡಮ್ ಅದ. ಅದರಲ್ಲಿ ಯಾವುದಾದ್ರು ಪ್ರಾಪರ್ಟಿ ಮಾರ್ಕೊಂಡಿದ್ದೀರಾ? ಮಾಡಿಲ್ಲ ಮೇಡಮ್ ಅದ. ಮಾರಿದ್ದೀರಾ ಅಂದೆ? ಮಾರಿಲ್ಲ ಮೇಡಮ್, ಮಾರಿಲ್ರಿ, ಯಾವುದು ಮಾರಿಲ್ಲ. ಓಕೆ ಓಕೆ. ನೋಡಿ, ನಿಮಗೆ 28 ಮೇಲೆ 2028 ಮೇಲೆ ಟೈಮು ತುಂಬ ಚೆನ್ನಾಗಿದೆ. ಹಾಂ ಮೇಡಮ್. 28 ಮೇಲೆ ಟೈಮು ತುಂಬ ಚೆನ್ನಾಗಿದೆ. ಆದರೆ ಪ್ರಾಪರ್ಟಿ ತಗೊಳ್ಳೋದಕ್ಕಿಂತ ಯಾವುದಾದ್ರೂ ತುಂಬ ನಿಮ್ಮ ಅವಶ್ಯಕತೆಗೆ ಯಾವುದಾದ್ರೂ ಸ್ವಲ್ಪ ಜಾಗನ ಮಾರ್ತೀರಾ ಅಂತ ಹೇಳುತ್ತೆ. ಹಾಂ ಹಾಂ ಮೇಡಮ್. ಅದನ್ನು ಹೇಳುತ್ತೆ. ಮತ್ತು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬೋದು. ಟೈಮ್ ಚೆನ್ನಾಗಿದೆ, 28ರಿಂದ ಲಾಭಕ್ಕೆ ಯಾವುದಾದ್ರೂ ಪ್ರಾಪರ್ಟಿ ಮಾಡ್ತೀರಾ, ಬಟ್ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗುತ್ತೆ ಅಂತ ಹೇಳುತ್ತೆ. ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಡಿ. ಮತ್ತು ನಿಮ್ಮ ಮನೇಲಿ ಯಾರಿಗಾದ್ರೂ ಇದು ನರಕ್ಕೆ ಸಂಬಂಧಪಟ್ಟಂತಹ ಸ್ಟ್ರೋಕ್ ಆಗಿರ್ಬೋದು, ಫಿಟ್ಸ್ ಆಗಿರ್ಬೋದು, ಈ ಥರ ಒಂದು ಕಾಯಿಲೆ ಯಾರಿಗಾದ್ರೂ ಇದೆಯಾ? ಸ್ವಲ್ಪ ತಮ್ಮರಿಗಿದೆ ಮೇಡಮ್. ಹಾಂ, ಅದನ್ನು ಹೇಳುತ್ತೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಈ ಥರ ನರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕಾಯಿಲೆ ಕಾಡ್ತಾ ಇರುತ್ತೆ ಅಂತ ಹೇಳುತ್ತೆ. ಮತ್ತು ನೋಡಿ, ನೀವು ಒಂದೇ ಊರಲ್ಲಿ ಇದ್ದು ಕೆಲಸ ಮಾಡಿರಲ್ಲ, ಊರು ಏನಾದರೂ ಚೇಂಜ್ ಮಾಡಿದ್ದೀರಾ, ಜಾಗ ಪ್ಲೇಸು ಚೇಂಜ್ ಮಾಡಿರ್ತೀರಾ ಅಂತ ಹೇಳುತ್ತೆ ನಿಮ್ಮ ಜಾತಕ. ಸೊ ಜಾಗ ಬದಲಾಯಿಸ್ದಂಗೆಲ್ಲ ಒಂದು ಕಡೆ ಡೆವಲಪ್ ಆಗಿರುತ್ತೆ, ಒಂದು ಕಡೆ ಡೌನ್ ಆಗಿರುತ್ತೆ. ಜಾಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಬಟ್ ನಿಮ್ಮಲ್ಲಿ ಯಾವುದಾದ್ರೂ ನೀವು ಲಾಭದಲ್ಲಿರ್ತೀರಾ. 2028ರಿಂದ 44 ಟೈಮ್ ಚೆನ್ನಾಗಿದೆ, ಲಾಭದಲ್ಲಿರ್ತೀರಾ. ನಿಮ್ಮ ಲಾಭಕ್ಕೋಸ್ಕರನೇ ನಿಮ್ಮ ಜಾಗ ಮಾರ್ತೀರಾ ಅಂತ ಹೇಳುತ್ತೆ. ಬಟ್ ಹೆಲ್ತ್ ಒಂಚೂರು ನೋಡ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟರೆ ಓವರಾಲು ಜಾತಕ ಓಕೆ. ತುಂಬ ಅಣ್ಣ ತಮ್ಮದಿರ ಹತ್ರ ಜಗಳ ಮಾಡ್ತೀರಾ, ಅಂದರೆ ಕುಟುಂಬದ ಒಂದು ಕಿತ್ತಾಟ ಇರುತ್ತೆ ಅಂತ ಹೇಳುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಂದು ಕನೆಕ್ಟ್ ಆಗಿಲ್ಲ, ಬೇರೆಯವ್ರದ್ದು ಮಾತಾಡಿಸ್ಬಿಟ್ರಿ. ಹಲೋ, ಕೇಳಿಸ್ತದ್ಯಾ? ಓ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಬಹಳಷ್ಟು ಜನ ತಾವು ಕೂಡ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ಕರೆ ಮಾಡ್ತಿರ್ತೀರಾ. ಸೊ ಪರದೆ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಏನಿದೆ, ನಿಮ್ಮ ಪ್ರಶ್ನೆ ಏನಿದೆ, ಅದನ್ನು ನೇರವಾಗಿ ಮೀತಾ ಮೇಡಮ್ ಹತ್ರ ಮಾತಾಡಬಹುದು. ಸೊ ನಂಬರ್ 3 ಬಗ್ಗೆ ಮಾತಾಡ್ತಿದ್ವಿ, ತುಂಬ ಶ್ರೇಷ್ಠವಾದ ನಂಬರ್ ಅಂತ ಹೇಳ್ತಿದ್ರಿ. ಹಾಗೆ ಮೇಡಮ್, ಯಾವಾಗಲೂ ತಾವೊಂದು ಟಿಪ್ಸನ್ನು ನೀಡ್ತಿರ್ತೀರಾ. ಸೊ ಇವತ್ತು ಕೂಡ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಟಿಪ್ಸ್ ಕಾಯ್ತಿದೆಯಾ? ಖಂಡಿತವಾಗ್ಲೂ ಹೇಳ್ತೀನಿ. ಸೊ ಇವತ್ತು ಯಾವ ಕೆಲಸ ಮಾಡಿದ್ರೆ ಶುಭ ಅಂತ ಹೇಳ್ತೀರಾ ಮೇಡಮ್? ನೋಡಿ, ಮುಖ್ಯವಾಗಿ ಇವತ್ತು ಸಿಂಹರಾಶಿ ಆಗಿರುತ್ತೆ. ಸಿಂಹರಾಶಿ ಆಗಿರೋದ್ರಿಂದ ಯಾರೆಲ್ಲ ಸಿಂಹರಾಶಿಯವ್ರು ಇರ್ತೀರಾ, ಮತ್ತು ಸಿಂಹರಾಶಿ ಇಲ್ದಿರ ಇರೋರು ಕೂಡ ಅಷ್ಟೇ. ಅದರಲ್ಲೂ ನೋಡಿ, ಉತ್ತರ ಪಾಲ್ಗುಣಿ ನಕ್ಷತ್ರ ಆಗಿರ್ಬೋದು, ಸಿಂಹರಾಶಿಯವರು ಅಲ್ಲದೆ ಇದ್ರೂ ಇವತ್ತು ನಾಳೆ ನೆನ್ನೆನೂ ಸಿಂಹರಾಶಿನೇ ಇತ್ತು. ಈ 3 ದಿನದಲ್ಲಿ ನೀವು ಗೋಧಿಯಿಂದ ಚಪಾತಿ ಮಾಡಿ ಹಸುವಿಗೆ ದಾನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ.